ಪ್ರೆಸೆಂಟೇಷನ್. ಪಿ ರವಿಕುಮಾರ್. ಅಧ್ಯಕ್ಷರೇ, ಮಂಡ್ಯ ತಾಲೂಕಿನ ಕಂದಾಯ ಬಾಕಿ ಬೀಳು ಬಿದ್ದಿರುವ ಜಮೀನುಗಳ ಆರ್ಟಿಸಿ ಮೂಲ ಖಾತೆದಾರ ಹೆಸರಿಗೆ ಪುನರ್ ಸ್ಥಾಪನೆ ಮಾಡುವ ಕುರಿತು ಕಂದಾಯ ಸಚಿವರನ್ನ ಗಮನ ಸೆಳೀತೇನೆ. ಓಕೆ, ಕಂದಾಯ ಸಚಿವರು ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ. ಕ್ಲಾರಿಫಿಕೇಶನ್ಸ್ ಇದ್ರೆ ಅಧ್ಯಕ್ಷ ಉತ್ತರವನ್ನು ಒದಗಿಸಿದರೆ ಇದೊಂದು 50 ವರ್ಷದ ಸಮಸ್ಯೆ. ಮಂಡ್ಯ ತಾಲೂಕಿನ ಕಸ್ಬಾ ಹೋಬಳಿಯಲ್ಲಿ ಅಂಕೆರೆ, ಕಚ್ಚಿಗೆರೆ, ತುಮಕೆರೆ ಅಂತ ಊರಲ್ಲಿ ಹಿಂದೆ ಕಂದಾಯ ಭೂಮಿ ಅಂತೇಳಿ RTCಯಲ್ಲಿ ಕ್ರೋಢೀಕರಿಸ್ಬಿಟ್ಟಿದ್ದಾರೆ. 50 ವರ್ಷದಿಂದನೂ ಅವ್ರದ್ದು ಸಮಸ್ಯೆ ಬಗೆಹರಿತಲ್ಲ. ಈ ಮಧ್ಯೆ ಒಂದ್ಸರಿ ತಾಂತ್ರಾಂಶವನ್ನು ಬಿಟ್ಟಿದ್ರು, ಆಗ ಒಂದು 24 ಸಮಸ್ಯೆ ಬಗೆಹರಿತು. ಇನ್ನ 26 ಸಮಸ್ಯೆ ಹಾಗೆ ಉಳಿದಿದೆ. ಇದರಿಂದ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಈ ಅವರು ಬೆಳೆದಂತ ಬೆಳೆನ APMCಯಲ್ಲಿ ಸೇಲ್ ಮಾಡಕ್ ಆಗ್ತಾ ಇಲ್ಲ, ಕಂದಾಯ ಭೂಮಿ ಅಂತ ಬರ್ತಾ ಇದೆ, ಅವ್ರು ಮಾರಾಟ ಮಾಡಕ್ ಆಗ್ತಾ ಇಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳಿದೆ. ಇದನ್ನ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ತೀನಿ. ಓಕೆ, 2023 ಕರಡು ನಿಯಮಗಳನ್ನ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಧ್ಯಕ್ಷರೇ. ಅದು ಬೀಳು ಜಮೀನು ಮತ್ತೆ ಜಿಲ್ಲಾವಾರು ಮಾಹಿತಿಗಳನ್ನು ಪಡೆದು ಪರಿಶೀಲಿಸಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲು ಕ್ರಮವನ್ನು ನಾವು ವಹಿಸ್ತಾ ಇದ್ದೀವಿ ಅಧ್ಯಕ್ಷರೇ. ಇವ್ರದ್ದು ಏನು ತಾಲೂಕು ಸಮಸ್ಯೆ ಇದೆ ಅದನ್ನ DC ಅವ್ರ ಜೊತೆ ಮತ್ತೆ ಮಾನ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರಿಗೆ ಸೂಕ್ತವಾದಂತ ಪರಿಹಾರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷ. ಈಗ ಇದೆ ಸರ್ JT ಪಾಟೀಲ್ ಇದು ಗಮನ ಸೆಳೆಯುವ ಸೂಚನೆ. ಇನ್ನೊಂದು ಕ್ಲಾರಿಫಿಕೇಶನ್ ಅಧ್ಯಕ್ಷ, ಇದು ಸುಮ್ಮನೆ ಹೇಳ್ತಾನೆ ಇರ್ತಾರೆ, ಬಟ್ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು. ಇದು 50 ವರ್ಷದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಇದು. ಓಕೆ, ಈಗ ನಮ್ಮ ಇದೆ ಸರ್ JT ಪಾಟೀಲ್ ಅವರು ಒಂದು ಸೆಕೆಂಡ್.